ಬಿಗ್ ಬಾಸ್ ಮನೆಯ ಲೇಡಿ ಫೈಟರ್ ಸಂಗೀತಾ ಶೃಂಗೇರಿ ಅಭಿನಯದ ಮಾರಿ ಗೋಲ್ಡ್ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿರುವಂತದ್ದು. ಸೊ ಒಂದೊಳ್ಳೆ ಪಾತ್ರದೊಂದಿಗೆ ಮತ್ತೆ ಅವರು ಬಿಗ್ ಬಾಸ್ ಮನೆಯ ನಂತರ ಅಲ್ಲಿಗೆ ಹೋಗಿ ಬಂದ ನಂತರ ಬಿಗ್ ಸ್ಕ್ರೀನ್ ಮೇಲೆ ಬರ್ತಿರುವಂತದ್ದು. ಸೊ ಯಾವ ರೀತಿ ಕಾಣಿಸ್ಕೊಳ್ತಿದ್ದಾರೆ ಏನು ಅಂತ ಅವ್ರನ್ನೇ ಮಾತಾಡ್ಸೋಣ. ಹಾಯ್ ಸಂಗೀತ ಅವರೇ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಮಾರಿ ಗೋಲ್ಡ್ ಸಿನಿಮಾ ಒಂದು ಒಳ್ಳೆ ಪಾತ್ರ ಅಂತ ಅನ್ಸುತ್ತೆ. ಆಸ್ ಎ ನಟಿಯಾಗಿ ಬರೀ ಹೀರೋಯಿನ್ ಗ್ಲಾಮರ್ ಏನಿದೆ ಅದಷ್ಟೇ ಇದ್ರಲ್ಲಿ ಕಾಣಿಸ್ತಿಲ್ಲ. ಸಂಗೀತ ಅವರ ನಟನೆಯಲ್ಲಿ ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಅನ್ನೋದು ಕಾಣಿಸ್ತಿದೆ ಟ್ರೈಲರ್ ಅಲ್ಲಿ. ಸೊ ಏನೆಲ್ಲ ವಿಶೇಷತೆಗಳಿದೆ ಈ ಪಾತ್ರದಲ್ಲಿ ಅಂತ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಗ್ಲಾಮರ್ ಪಾತ್ರ ನಾನು ಅಷ್ಟು ತನಕ ಮಾಡಿಲ್ಲ. ಎಲ್ಲ ಕಡೆ ಒಂದು ಅನಿಮಲ್ ವೆಲ್ಫೇರ್ ಆಫೀಸರ್ ಆಗಿರ್ಬೋದು, ಇಲ್ಲ ಒಂದು ಸೂಪರ್ಬ್ ಆಗಿರುವಂತ ಫ್ರೆಂಡ್ ಆಗಿರ್ಬೋದು, ಆ ತರದ ಕ್ಯಾರೆಕ್ಟರ್ಸ್ ನಾನು ಮಾಡ್ತಾ ಬಂದಿದ್ದೆ ನನ್ನ ಪಾತ್ರದಲ್ಲಿ. ಸೊ ಹೀರೋಯಿನ್ ಆಗಿ ಗ್ಲಾಮರ್ ಆಗಿ ಮಾಡಿರೋದು ನಾನು ತುಂಬಾ ಕಮ್ಮಿ. ಸೊ ಅದಕ್ಕೆ ನಾನು ಎಂಟರ್ಟೈನಿಂಗ್ ಆಗಿರುತ್ತೆ ಅಂಡ್ ಈ ಒಂದು ಪಾತ್ರಕ್ಕೆ ತುಂಬಾ ಒಂದು ಮೀನಿಂಗ್ ಇದೆ ಅಂತ ನಾನು ಈ ಪಾತ್ರನ ತುಂಬಾ ಇಷ್ಟಪಟ್ಟು ಒಪ್ಕೊಂಡಿರುವಂತ ಪಾತ್ರ ಇದೆ. ಇದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳೋ ಹಾಗಿಲ್ಲ, ಬಟ್ ಮೂವಿ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಸರ್ಪ್ರೈಸ್ ಆಗುತ್ತೆ. ಏನಾದ್ರು ಫೈಟಿಂಗ್ ಆ ತರದ್ದು ಏನಾದ್ರು ಇದೆಯಾ? ಬಿಕಾಸ್ ಇದೊಂದು ರೀತಿ ನವಗ್ರಹ ತರ ಕಾಣಿಸುತ್ತೆ. ಏನೋ ಒಂದು ಫೋನ್ ಅದರಲ್ಲಿ 9 ಜನ ಫ್ರೆಂಡ್ಸ್ ಇರ್ತಾರೆ, ಆದ್ರೆ ಇದ್ರಲ್ಲಿ 4 ಜನ ಫ್ರೆಂಡ್ಸ್. ಏನೋ ಒಂದು ಅಂದ್ರೆ ಅವ್ರು ಹೇಳ್ತಾ ಇದ್ರು ಅವಾಗ್ಲೇ ಗೋಲ್ಡ್ ಮಾರೋದಕ್ಕೆ ಹೋಗಿ ಏನೆಲ್ಲ ಸೀಕ್ವೆನ್ಸ್ ಗಳು ಆಗುತ್ತೆ ಅನ್ನೋದೇ ಈ ಕತೆ ಅಂತ ಹೇಳ್ಬಿಟ್ಟು. ಸೊ ನೀವು ಅದರಲ್ಲಿ ದಿಗಂತ್ ಅವ್ರ ಹಿಂದೆ ಇದ್ದೀರಾ. ಸೊ ನೀವು ಆ ಪ್ಲಾನ್ ಅಲ್ಲಿ ಆ ಆಪರೇಷನ್ ಅಲ್ಲಿ ನೀವು ಇನ್ವಾಲ್ವ್ ಇರ್ತೀರಾ ಅಂತ ಅನ್ಸುತ್ತೆ. ಸೊ ಏನ್ ಸಂಬಂಧ ಹೇಳ್ಬೋದು ಹಾಗೆ ಗೋಲ್ಡ್ ಮಾರಾಟದ ಕತೆ ಅಂತ. ಗೋಲ್ಡ್ ಏನ್ ಅಂದ್ರೆ ಅದಕ್ಕೆ ರಿಲೇಟೆಡ್ ಆಫ್ ಕೋರ್ಸ್, ಬಟ್ ಕತೆ ಬಿಟ್ಕೊಳ್ಳೋ ಹಾಗಿಲ್ಲ. ಅಂಡ್ ತುಂಬಾ ಎಂಗೇಜಿಂಗ್ ಆಗಿರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ, ಅಂಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕೂಡ. ಜೊತೆಗೆ ಈ ಟ್ರೈಲರ್ ಅಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಅಂದ್ರೆ ನೀವು ಬಂದಾದ್ಮೇಲೆ ಏನಾದ್ರು ಡೈಲಾಗ್ ಬರ್ದಿದಾರ ಅದೆಲ್ಲ ಅಂತ ಅನ್ನಿಸ್ತು. ಅಂದ್ರೆ ಬಿಗ್ ಬಾಸ್ ಇದೇನು ಜೈಲಲ್ಲ, ಬಿಗ್ ಬಾಸ್ ಮನೆಯಲ್ಲ ಅನ್ನೋ ಒಂದು ಡೈಲಾಗ್ ಬರುತ್ತೆ. ಜೊತೆಗೆ ಕಾಗೆ ಹಾರಿಸ್ಬೇಡ, ಡ್ರೋನ್ ಹಾರಿಸ್ತಿದ್ಯಲ್ಲೋ ಅಂತ ಒಂದು ಡೈಲಾಗ್ ಬರುತ್ತೆ. ಸೊ ಅದೆಲ್ಲ ನೀವು ಬಂದ್ಮೇಲೆ ಈ ಡೈಲಾಗ್ಸ್ ಇಟ್ಟಿರುವಂತದ್ದ, ಅದರ್ವೈಸ್ ಮುಂಚೆನೆ ಬರ್ದಿರುವಂತದ್ದು? ಇದು 2-3 ವರ್ಷದ ಹಿಂದೆನೆ ಅವರು ಅದಕ್ಕಿಂತ ಮುಂಚೆ ಆಕ್ಚುಲಿ ಬರೆದಿರುವಂತ ಕಥೆಗಳು, ಡೈಲಾಗ್ಗಳು. ಸೊ ಅದನ್ನ ನನ್ಗೆ ಆಕ್ಚುಲಿ ನನ್ನ ಎದುರುಗಡೆ ಈ ಡೈಲಾಗ್ಸ್ ಗಳು ನಡೆದಿಲ್ಲ. ಇದು ದಿಗಂತ್ ಸದ್ಯ ಸಪರೇಟ್ ಆಗಿ ಶೂಟ್ ಆಗಿದೆ ಅಂಡ್ ಅವ್ರದ್ದು ಬೇರೆ ಬೇರೆ ಸೀಕ್ವೆನ್ಸ್ ಅಲ್ಲಿ ಶೂಟ್ ಆಗುತ್ತೆ. ಸೊ ನಂಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನನಗೆ ಕೇಳ್ಬೇಕಿದ್ರು ಗೊತ್ತಾಯ್ತು ನಂಗೆ. ಆಕ್ಚುಲಿ ನಾವೇನೋ ಶೂಟೇ ಮಾಡಿಲ್ಲ, ರೀಶೂಟೇ ಮಾಡಿಲ್ಲ. ಸೊ ಇದೆಲ್ಲ ಸಂದರ್ಭಕ್ಕೆ ತಕ್ಕಂತೆ ರಿಲೀಸ್ ಆಗ್ತಾ ಇದೆ ಅನ್ಸ್ತಾ ಇದೆ ನನಗೆಲ್ಲ. ಲೈಕ್ ದರ್ಸ್ ಅ ರೈಟ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಸೊ ನನಗೆ ಈ ಟೀಸರ್ ನೋಡಿದ ತಕ್ಷಣ ಅನ್ಸ್ತು, ಅಯ್ಯೋ ಇದು ಯಾವ ತರ ಸಿಂಕ್ ಆಯ್ತು ಅಂತ ಅನ್ಸ್ತು ನಂಗೆ. ಸೊ ರಿಯಲಿ ಲೈಕ್ ಮಿರಾಕಲ್, ರೈಟ್ ಟೈಮ್ ರಿಲೀಸ್ ಆಗ್ತದೆ. ಎಸ್, ನನಗೂ ಅಷ್ಟೇ ಇತ್ತು. ನಾನು ಬಿಕಾಸ್ ಇದ್ರ ಮುಂಚೆ ನಾನು ಅಷ್ಟು ಬಿಗ್ ಬಾಸ್ ಅನ್ನೋ ಪದದ ಮೇಲೆ ಗಮನ ಕೊಟ್ಟಿರಲ್ಲ ಸಹಜವಾಗಿ. ನಾನ್ ಬಿಗ್ ಬಾಸ್ಗೆ ಹೋದ್ಮೇಲೆ ಆ ಪದದ ಮೇಲೆ ನಾನು ಕೂಡ ಕಾನ್ಸಂಟ್ರೇಟ್ ಮಾಡಕ್ ಶುರು ಮಾಡಿದೆ. ಅಂಡ್ ಕೋ ಇನ್ಸಿಡೆನ್ಸ್ ತುಂಬಾ ಅಷ್ಟಿದೆ ಅಲ್ಲಿ. ಇವಾಗ ಡ್ರೋನ್ ಅಂತ ಹೇಳಿರೋದು ಆಗಿರ್ಬೋದು, ಬಟ್ ಆಫ್ ಕೋರ್ಸ್ ಇಟ್ಸ್ ನಾಟ್ ರಿಲೇಟೆಡ್ ಟು ಅವರಿಗೆ. ಅದು ಡೈಲಾಗ್ಸ್ ಅವಾಗ ಹಂಗಿರ್ತಿತ್ತು. ಸೊ ಇವಾಗ ಸಿಂಕ್ ಆಗ್ತಿದೆ ಅಂತ ಹೇಳ್ಬಹುದು.